ಚೆನ್ನಾಗೇ ಇತ್ತಲ್ಲ ಈ ಡ್ರೆಸ್ ಫಿಟ್ಟಿಂಗು, ಒಂಥರ ಟೈಟ್ ಆಗ್ತಿದೆ. ಫಿಟ್ಟಿಂಗೇ ಸರಿ ಹೋಗ್ತಿಲ್ವಲ್ಲ. ಅಶೋಕ್, ನಾನೇನಾದ್ರೂ ಸ್ವಲ್ಪ ದಪ್ಪ ಆದ್ನ ಅಂತ? ಸಡನ್ ಆಗಿ ಹಂಗಂಗೆ ಯಾರು ದಪ್ಪ ಆಗ್ತಾರೆ ಮುದ್ದು? ಗ್ಯಾಸ್ಟ್ರಿಕ್ ಆಗಿರ್ಬೇಕು ನೋಡು, ನೆನ್ನೆ ಚಪ್ಪರ್ಸ್ಕೊಂಡು ತಿಂದಲ್ಲ ಅದ್ರ ಪರಿಣಾಮ. ಸರಿ ಆಡ್ಕೊಳ್ಳೋದೇ ಆಯ್ತಲ್ಲ ನನ್ನ, ಸ್ವಲ್ಪನೂ ಕೇರೇ ಇಲ್ಲ ನನ್ನ ಬಗ್ಗೆ. ಹೆಣ್ಮಕ್ಳು ಕೆಲವೊಂದ್ಸಲ ಆ ಥರ ಸಡನ್ ಆಗಿ ವೇಟ್ ಗೇನ್ ಆಗ್ತಾರಪ್ಪ. ಈಗ ನೀನು ಏನು ಹೇಳಕ್ ಬರ್ತಾ ಇದೆಯಾ? ಇದೆಲ್ಲ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತನಾ? ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ, ನಂಗೂ ಗೊತ್ತಿಲ್ಲ. ಮುದ್ದು, ಎಕ್ಸ್ಪೆಕ್ಟೇಷನ್ಸ್ ಓಕೆ, ಆದರೆ ಯಾವಾಗಲೂ ಅದೇ ಗುಂಗಲ್ಲಿ ಇರಬಾರ್ದಲ್ವಾ? ಸಿಂಪ್ಟಮ್ಸ್ ಅಂತ ಕರೆಸ್ಕೊಳ್ಳೋಕ್ಕೂ ಒಂದಷ್ಟು ದಿನಗಳಾದರೂ ಆಗ್ಬೇಕಲ್ವಾ? ತಾಯಿ ಆಗೋ ತುಡಿತ ನನಗೆ ಅರ್ಥ ಆಗಲ್ಲ ಅಂತನಾ? ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಪ್ರತಿಯೊಂದು ಫೀಲಿಂಗ್ಸ್ನು ಅದಕ್ಕೆ ಕನೆಕ್ಟ್ ಮಾಡಬೇಡ ನೀನು. ನಾನು ಹಾರ್ಟ್ಲೆಸ್ ಅಂತ ಅನಿಸ್ತಾ ಇದ್ದೀನಾ? ಮುದ್ದು, ನಿನಗೆ ಎಷ್ಟು ಆಸೆ ಇದೆಯೋ ಅಷ್ಟೇ ಆಸೆ ನನಗೂ ಇದೆ. ಬಟ್ ಲೆಟ್ಸ್ ಬಿ ಪ್ರಾಕ್ಟಿಕಲ್. ನಾವು ಮದುವೆ ಆಗಿ ಮಹಾ ಎಷ್ಟು ಕಾಲ ಆಗಿದೆ? 1 ವರ್ಷ ಕಳೀಲಿ, ಆಮೇಲೆ ನೋಡೋಣ. ಹಂಗೂ ನೀನೀಗ ಪ್ರೆಗ್ನೆಂಟು ಅಂತ ನಿನಗೆ ಅನ್ನಿಸ್ತಿದ್ರೆ ಸ್ವಲ್ಪ ದಿನ ಹೋಗ್ಲಿ, ಟೆಸ್ಟ್ ಮಾಡಿ, ಓಕೆನಾ? ಅದಕ್ಕೆ ಯಾಕೆ ಮುಖ ಹಿಂಗಿಟ್ಕೊಂಡಿದ್ಯಾ? ಸ್ಮೈಲ್ ನೋಡು, ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಈಗಲೇ ಸ್ಟ್ರೆಸ್ ತಗೋಬೇಡ. ಕಾಮ್ ಡೌನ್, ಅದ್ರ ಪಾಡ್ಗದಾಗತ್ತೆ. ನಿನ್ ಥರಾನೇ ಮುದ್ದಾದ ಒಂದು ಹೆಣ್ಮಗು ಹುಟ್ಟುತ್ತೆ, ಓಕೆನಾ? ಹೆಣ್ಮಗು ಓಕೆ, ಆದ್ರೆ ಬುದ್ಧಿ ನಿಮ್ ತರನೇ ಇರ್ಬೇಕು, ನನ್ ತರ ಫುಡಿ ಆಗಿರ್ಬೇಕು. ತಿಂದೆ ಇರೋದು ಒಂದ್ ಬಾಳ ಹೇಳಿ. ನಕ್ಕದಿಯಲ್ಲ. ಬುದ್ಧಿವಂತೆ ಆಗ್ತಾಳ ಇಲ್ಲ ಬುದ್ಧಿವಂತೆ ಆಗ್ತಾಳ ಅದೆಲ್ಲ ಫ್ಯೂಚರ್ ನಡೆಯೋ ಮಾತು. ಸದ್ಯಕ್ಕೆ ನಾವು ಪ್ರೆಸೆಂಟ್ ಅಲ್ಲಿ ಇರೋಣ. ಬಾ, ಲೇಟ್ ಆಯ್ತು, ಆಫೀಸ್ಗೆ ಹೊರಡೋಣ. ವಿಶ್ವ, ನೀನ್ ಹೀರೋ ಆಗೋ ಟೈಮ್ ಬಂತು. ಸೀತಾ ಊಟ ತಗೊಂಡು ಆಫೀಸ್ಗೆ ಹೊರಟ್ಲು. ನೀನು ಗೆಟ್ ರೆಡಿ ಟು ಪ್ಲೇ ದ ಮ್ಯಾಚ್. ಓಕೆ ಓಕೆ ಭಾರ್ಗೋ, ಇವತ್ತೇ ಆಗಬೇಕಾ ಇದು? ಅಂದರೆ ಪ್ಲ್ಯಾನ್ ಏನೋ ಚೆನ್ನಾಗಿ ಮಾಡಿದ್ಯಾ ಭಾರ್ಗೋ, ಸೂಪರ್ ಪ್ಲ್ಯಾನ್ ನಿಂದು. ಆದರೆ ಅಕಸ್ಮಾತು... ಏಯ್, ಶಟ್ ಯುವರ್ ಮೌತ್. ಕೆಲಸ ಶುರು ಮಾಡೋದಕ್ಕೂ ಮುಂಚೆ ಅಡ್ಡಬಾಯಿ ಹಾಕ್ಬೇಡ. ಇವತ್ತೇ ಕರೆಕ್ಟ್ ಟೈಮ್. ಗಂಡ ಹೆಂಡತಿ ಆಫೀಸಲ್ಲಿ ರೊಮ್ಯಾಂಟಿಕ್ ಆಗಿ ಲಂಚ್ ಮಾಡಲಿ. ಲೆಟ್ ದೆಮ್ ಹ್ಯಾವ್ ದೇರ್ ಫನ್ ಆ್ಯಂಡ್ we'll have our fun. ಓಕೆ ಓಕೆ ಭಾರ್ಗೋ, ಓಕೆ. ಮ್ಯಾಚಿಗೆ ರೆಡಿ. Excuse me, sir. May I come in? Yeah. Hey, welcome back. ಹೇಗಿದ್ದೀರಾ ಸೀತಾ? ಚೆನ್ನಾಗಿದ್ದೇನೆ ಸರ್. ಯಜಮಾನ್ರನ್ನ ನೋಡದೆ ತುಂಬಾ ಬೋರ್ ಆಯ್ತು ಅಂತ ಆಫೀಸ್ ಕಡೆ ಬಂದ್ರ? ಲೈಫ್ ಹೇಗಿದೆ ಅಂತ ನಾನೇನ್ ಕೇಳಕ್ ಹೋಗಲ್ಲ, ಯಾಕೆಂತಂದ್ರೆ ನನ್ ಗೆಳೆಯ ನಿಮ್ಮನ್ನ ಚೆನ್ನಾಗೇ ನೋಡ್ಕೊಂತಿರ್ತಾನೆ ಅಂತ ನಂಗೆ ಗೊತ್ತು. ಅಲ್ವಾ ಮತ್ತೆ? ಟ್ರೂ ಸರ್, ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ಸರಿ, ಯು ಗೈಸ್ ಕ್ಯಾರಿ ಆನ್, ನಾ ಹೊರಡ್ತೀನಿ. ಬಾರೋ, ಮನೆಯಿಂದ ಊಟ ತಂದಿದ್ದಾರೆ. ನನಗೆ ಗೊತ್ತು ನಿಮ್ ಊಟದಲ್ಲಿ ನಾನು ಕರಿಬೇವಾಗಕ್ಕೆ ಇಷ್ಟಪಡಲ್ಲ, ಅದಕ್ಕೆ ಹೊರಡ್ತೀನಿ. ಸರ್, ನಿಮ್ಗೂ ಸೇರಿಸಿ ತಂದಿರೋದು. ಪ್ರಿಯಾಗೂ ಬರಕ್ ಹೇಳ್ತೀನಿ, ಒಟ್ಟಿಗೆ ಕೂತು ಊಟ ಮಾಡೋಣ. ನೋಡಿ ಸೀತಾ ಅವ್ರೆ, ನಿಮ್ಮಿಬ್ಬರನ್ನ ಒಂದ್ ಮಾಡಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಈಗ ನೀವು ಜೊತೆಗಿರ್ಬೇಕಾದ್ರೆ ನಾನು ಅದಕ್ಕೆ ಕಲ್ಲಾಗ್ಲಾ? ನೋ ಚಾನ್ಸ್. ನನಗೆ ನನ್ನ ಹೆಂಡತಿ ಜೊತೆ ಲಂಚ್ ಡೇಟ್ ಇದೆ, ನಾ ಹೊರಡ್ತೀನಿ. ಇವಾಗ ಹೋಗಿಲ್ಲ ಅಂತಂದ್ರೆ ಅವಳು ನಮ್ಮನ್ನ ನೋಡ್ರಿ ಸೀತಾರಾಮ್ ಇಬ್ರು ಒಟ್ಟಿಗೆ ಊಟ ಮಾಡ್ತಿದ್ದಾರೆ, ನಾವಿಬ್ರು ಅಕ್ಕಪಕ್ಕ ಕೂತ್ಕೊಂಡ್ರು ದೊಡ್ಡ ಇಶ್ಯೂ ಅನ್ನೋ ತರ ಆಡ್ತಿರಲ್ಲ ಅನ್ಕೊಂಡು ಪ್ರಶ್ನೆಗಳು ಕೇಳಿ ತಲೆ ತಿಂದಾಕ್ಬಿಡ್ತಾಳೆ. ಅದಕ್ಕೆ ನೀವಿಬ್ರು ಕ್ಯಾರಿ ಆನ್, ನಾನು ಹೊರಡ್ತೀನಿ. ಬಾಯ್ ಬಾಯ್. ಬಾಯ್ ಬಾಯ್. ಸರ್, ಮಗುನ ನಾನೇ ಅಲ್ವಾ ಪಿಕಪ್ ಮಾಡಬೇಕಾಗಿರೋದು? ಯಾ ಶಿವು, ನೀವೇ ಕ್ಲಿಯರ್ ಆಗಿ ಹೇಳಿದ್ನಲ್ಲ, ಸ್ಕೂಲ್ ಬಿಡೋ ಟೈಮ್ ಆಗಿದೆ, ನೀವು ಎಲ್ಲಿದ್ದೀರಾ? ರೀಚ್ ಆಗಿದ್ದೀರಾ ತಾನೆ? ನೀವೊಂದು ಕೆಲಸ ಮಾಡಿ, ಸೀನ ಪಿಕ್ ಮಾಡಿದ ತಕ್ಷಣ ಕಾಲ್ ಮಾಡಿ, ಮನೆಗೆ ರೀಚ್ ಆದ್ಮೇಲೂ ನಂಗೊಂದು ಕಾಲ್ ಮಾಡಿ, ಓಕೆ? ಸರ್, ಬಟ್ ಮಗು ಇಲ್ಲಿಲ್ವಲ್ಲ ಸರ್? ಮಗು ಇಲ್ವಾ? ಏನ್ ಹೇಳ್ತಾ ಇದ್ದೀರಾ ಸರ್? ಮಗುಗೋಸ್ಕರ ಸ್ಕೂಲ್ ಬಿಡೋ ಮೊದಲೇ ನಾನು ಕಾಯ್ತಾ ಇದ್ದೀನಿ ಸರ್. ಮಗು ಬೇರೆ ಕಾರಲ್ಲಿ ಏನಾದರೂ ಹೋದ್ಲಾ? ಬೇರೆ ಯಾವ್ದು ಕಾರ್? ಯಾರ್ ಕಾರ್ ಹತ್ಕೊಂಡು ಹೋದ್ಲು? ಅದ್ಯಾವುದು ಗೊತ್ತಿಲ್ಲ ಸರ್, ಅದಕ್ಕೆ ನಾನು ನಿಮ್ಗೆ ಫೋನ್ ಮಾಡಿದೆ. ಇಡಿಯಟ್, ಗೊತ್ತಾಗಿಲ್ಲ ಅಂದ್ರೆ ಏನ್ರಿ ಅರ್ಥ? ಸಿಹಿ ಎಲ್ಲಿದ್ದಾಳೆ ಅಂತ ಹುಡುಕಿ ಬಂತು. ಏನಾಯ್ತು? ಫೋನ್ ಇಡ್ರಿ ಫಸ್ಟ್. ಸರ್, ಹಲೋ
ಸಿಹಿಗೇನಾಯ್ತು? ಸೀತಾ, ಸಿಹಿನ ಮತ್ತೆ ಇವತ್ತು ತಾತ ಕರ್ಕೊಂಡು ಹೋದ್ರ? ಸ್ಕೂಲಲ್ಲಿ ಇಲ್ವಂತೆ. ಅಪ್ಪನಾ? ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅವ್ರು ಮರ್ತೋಗ್ತಾರೆ, ವಯಸ್ಸಾಗಿದೆ ಅಂತ ಎಲ್ಲ ನಂಗೆ ಅರ್ಥ ಆಗುತ್ತೆ. ಬಟ್ ಈ ಥರ ಡೈಲಿ ಕರ್ಕೊಂಡೋದ್ರೆ ನಮಗೆ ಗಾಬರಿ ಆಗಲ್ವಾ? ನೀವ್ ಆರಾಮಾಗಿರಿ ರಾಮ್. ಸಿಹಿ ಅವ್ರ ಮನೇಲೇ ಇರ್ತಾಳೆ. ಆರಾಮಾಗಿ ಹೇಗಿರಕ್ಕಾಗುತ್ತೆ ಸೀತಾ? ಸಿಹಿ ಸೇಫ್ ಆಗಿದ್ದಾಳ ಇಲ್ವಾ ಅಂತ ಫಸ್ಟ್ ಗೊತ್ತಾಗ್ಬೇಕು. ದಯವಿಟ್ಟು ಕಾಲ್ ಮಾಡಿ ಚೆಕ್ ಮಾಡಿ ಪ್ಲೀಸ್. ಯಾಕೋ ಏನಾಯ್ತು? ಏ ಲಿಟಲ್ ಚಾಂಪ್, ಕಮಾನ್ ಚಿಯರ್ ಅಪ್. ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿದ್ದೀನಿ, ಅವ್ರು ಆದಷ್ಟು ಬೇಗ ಬರ್ತಾರೆ. ಓಕೆ? ಯಾಕೆ ಅಳ್ತಾ ಇದ್ದಾಳೆ ಮಗು? ಅಪ್ಪಾಜಿ, ಅದು ಏನಾಯ್ತು ಅಂದ್ರೆ ಸಿಹಿಬಿಟ, ಸಿಹಿ ಹಂಗಾರೆ ನೀನ್ ಯಾಕೋ ವಿಶ್ವಮ್ಮನ ಜೊತೆ ಇದೆಯಾ? ಅಳ್ಬೇಡ ಅಳ್ಬೇಡ, ಇಟ್ಸ್ ಓಕೆ. ಅಪ್ಪ ಅಮ್ಮ ಇಲ್ಲೇ ಇದೀವಿ, ಏನೂ ಆಗಲ್ಲ, ಅಳ್ಬಾರ್ದು. ಸಮಾಧಾನ ಮಾಡ್ಕೊ. ಈಗ ಹೇಳು, ಏನಾಯ್ತು ಅಂತ. ಸ್ಕೂಲ್ ಬಿಟ್ಮೇಲೆ ನಾನು ಕಾರಲ್ಲಿ ಕುತ್ಕೊಂಡ, ಯಾರು ಹಿಂದೆಯಿಂದ ಬಂದ್ಬಿಟ್ಟು ನನ್ನ ಮುಖ ಮುಚ್ಚಿದ್ರು. ಅಪ್ಪ, ನನಗೆ ಉಸಿರು ಕಡ್ದಂಗಾಯ್ತು. ವಾಟ್? ನಿನ್ನ ಕಿಡ್ನಾಪ್ ಮಾಡಕ್ ಟ್ರೈ ಮಾಡ್ಯಾರ?